ಸಕ್ಕರೆನಾಡು ಮಂಡ್ಯಕ್ಕೆ ಕೆಆರ್ಎಸ್ ಜಲಾಶಯವೇ ಜೀವನಾಡಿ. ಆದರೆ ಈ ಜೀವಜಲದ ಅನತಿ ದೂರದಲ್ಲೇ ಗಣಿಗಾರಿಕೆ ನಡೆಸೋದಕ್ಕೆ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ ಕೂಡ ನಡೆದಿತ್ತು. ಅಷ್ಟರಲ್ಲೇ ರೈತರ ಆಕ್ರೋಶಕ್ಕೆ ತಜ್ಞರ ತಂಡ ಅಲ್ಲಿಂದ ಕಾಲ್ಕಿತ್ತಿದೆ. ಆಕ್ರೋಶ ಭುಗಿಲೆದ್ದಿದೆ, ಧಿಕ್ಕಾರ ಮೊಳಗುತ್ತಿದೆ. ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ. ಯಾಕಂದ್ರೆ ವಿರೋಧದ ನಡುವೆ ಜಿಲ್ಲಾಡಳಿತ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದೆ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದ್ದ ಜಿಲ್ಲಾಡಳಿತ. ರೈತರ ಆಕ್ರೋಶ, ಟ್ರಯಲ್ ಬ್ಲಾಸ್ಟ್ ಮಾಡದೆ ತಜ್ಞರು ವಾಪಸ್. ಕೆಆರ್ಎಸ್ ಜಲಾಶಯ ಮಂಡ್ಯ ರೈತರ ಜೀವನಾಡಿ. ಡ್ಯಾಂನಿಂದ 5-6 ಕಿಲೋಮೀಟರ್ ದೂರದಲ್ಲಿ ಬೇಬಿ ಬೆಟ್ಟವಿದೆ. ಈ ಹಿಂದೆ ಇಲ್ಲಿ ಗಣಿಗಾರಿಕೆ ನಡೀತಿತ್ತು. ಆದರೆ ಕಲ್ಲು ಗಣಿಗಾರಿಕೆ ಸ್ಫೋಟದಿಂದ ಜಲಾಶಯಕ್ಕೆ ಅಪಾಯವಿದೆ ಅಂತ ಬೇಬಿ ಬೆಟ್ಟದಲ್ಲಿ ನಿಷೇಧ ಹೇರಲಾಗಿದೆ. ಡ್ಯಾಂನ ಸುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧವೂ ಇದೆ. ಆದರೆ ಹೈಕೋರ್ಟ್ ಆದೇಶವನ್ನ ತಪ್ಪಾಗಿ ಅರ್ಥೈಸಿಕೊಂಡು ಹಾಗೂ ಗಣಿ ಮಾಲೀಕರ ಒತ್ತಡಕ್ಕೆ ಮಣಿದಿದ್ದ ಜಿಲ್ಲಾಡಳಿತ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿತ್ತು. ಇವತ್ತಿನ ತಜ್ಞರ ಸಭೆಯಲ್ಲಿ ಈ ವಿಚಾರ ಬಯಲಾಯಿತು. ಹೈಕೋರ್ಟ್ ಆರ್ಡರ್ ಇದೆ ಅಂತ ಅನ್ಕೊಂಡೆ ನಾವು ಇದೆಲ್ಲ ಮೊನ್ನೆ ಸುಮಾರು 4-5 ವಾರದ ಮುಂಚೆ ಬೇಬಿ ಬೆಟ್ಟದಲ್ಲಿ ಮೀಟಿಂಗ್ ಕರೆದು ಇವೆಲ್ಲ ಮಾತಾಡಿ ಎಲ್ಲರ ಜನರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಇವತ್ತು ನೋಡಿದಾಗ ಹೈಕೋರ್ಟಿಂದ ಯಾವುದೇ ಥರದ ಆದೇಶ ಇಲ್ಲ, ಇದು ಮಾಡಿ ಬ್ಲಾಸ್ಟಿಂಗ್ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಕೊಡಬೇಕಂತ. ಇನ್ಫ್ಯಾಕ್ಟ್ ಇವರೇನಾದ್ರು ಟ್ರಯಲ್ ಬ್ಲಾಸ್ಟ್ ಮಾಡಿದರೆ ಕೋರ್ಟ್ ಆರ್ಡ್ರನ್ನ ಅಗೇನ್ಸ್ಟ್ ಮಾಡ್ದಂಗೆ ಆಯ್ತಾಯ್ತು ಇವತ್ತು. ಇಂದು ಬೇಬಿ ಬೆಟ್ಟದಲ್ಲಿ ಸ್ಥಳ ಗುರುತಿಸಿ ಪುಣೆ ಹಾಗೂ ಜಾರ್ಖಂಡ್ನಿಂದ ತಜ್ಞರ ತಂಡ ಬಂದಿತ್ತು. ಕಾವೇರಿ ನೀರಾವರಿ ಅಧಿಕಾರಿಗಳ ಮನವಿ ಮೇರೆಗೆ ಅಧಿಕಾರಿಗಳು ಆಗಮಿಸಿದ್ರು. ಈ ವಿಷಯ ತಿಳಿತಾ ಇದ್ದಂತೆ ರೈತ ಸಂಘಟನೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೆರಳಿದ್ರು. ಡ್ಯಾಂನ ಬೃಂದಾವನ ಗೇಟ್ ಬಳಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಟ್ರಯಲ್ ಬ್ಲಾಸ್ಟ್ ಸಂಬಂಧ ನಡೆದಂತ ಸಭೆಯಲ್ಲಿ ರೈತ ಮುಖಂಡರು ಪಾಲ್ಗೊಂಡು ಆಕ್ರೋಶ ಹೊರಹಾಕಿದ್ರು. ಇವತ್ತಿನ ಇದರಲ್ಲಿ ಮಾತುಕತೆ ಮಾಡೋದು, ಕೋರ್ಟ್ ಆದೇಶವನ್ನು ನೀವೇ ಉಲ್ಲಂಘನೆ ಮಾಡ್ತೀರಿ, ಕೋರ್ಟ್ ಈ ಥರ ಹೇಳಿಲ್ಲ, ವಾಪಸ್ ಕಳಿಸಿ ಅಂತ ಹೇಳಿದು. ಅದನ್ನು DC ಹತ್ರ ಮಾತಾಡಿ ಇಮಿಡಿಯೇಟಾಗಿ ತೀರ್ಮಾನ ತಗೋತೀವಿ ಅಂತಂದರು. ವಾಪಸ್ ಇವತ್ತು ಟ್ರಯಲ್ ಬ್ಲಾಸ್ಟ್ ಆಗಲ್ಲ. ಮುಂದೆ ಜನಪ್ರತಿನಿಧಿಗಳು ಮತ್ತು ಹೋರಾಟಗಾರರ ಸಭೆ ಕರೆದು ಗೌರ್ಮೆಂಟ್ ಅಡ್ವೊಕೇಟು ಕರೆದು ಒಂದು ಚರ್ಚೆ ಮಾಡೋಣ, ಕಾನೂನು ಅಂಶಗಳನ್ನ ಪರಿಶೀಲಿಸಿ ಮುಂದೆ ನಾವು ಚರ್ಚೆ ಮಾಡೋಣ ಅಂತ. ಏನೇ ಹೇಳಿ, ಬೇಬಿ ಬೆಟ್ಟದ ವಿಚಾರದಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ನಡೆ ಸಾಕಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ರೈತರ ಆಕ್ರೋಶಕ್ಕೆ ಮಣಿದು ಟ್ರಯಲ್ ಬ್ಲಾಸ್ಟ್ ಮುಂದೂಡಿದ್ದಾರೆ. ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.